ನಿಮ್ಮನ್ ಪಾಪ ಅನ್ಕೋಬೇಕ ನಾವು ಪಾಪಿ ಅನ್ಕೋಬೇಕಾ? ಅಕ್ಕಿ ಎಲ್ಲ ಕೊಡ್ತೀರಾ ಕರೆಕ್ಟಾಗಿ? 5 ಕೆಜಿನ ಕೊಡ್ತೀರಾ? ಗೋಡನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಚೆನ್ನಾಗಿರೋದು ಮಾಡ್ಕೊಳ್ಳಿ ಇನ್ಮೇಲೆ. ಅಪ್ಲೈ ಮಾಡಿ ಅರ್ಜಿ ಹಾಕಿ ಗೋಡನ್ಗೆ. ಆತರ ಗೋಡನ್ ಒಳಗಡೆ ಅಕ್ಕಿ ಇಟ್ಕೊಂಡ್ರೆ ಮನುಷ್ಯರು ಅಕ್ಕಿ ತಿನ್ಬೇಕಲ್ಲ. ಮಾಡ್ಬೇಕು. ಈ ಕಡೆ ಬರ್ರಿ. ನಿಮ್ಗೆ ಯಾವ್ದು ಇಷ್ಟ? ಎಲ್ಲ ಇಷ್ಟ. ನಂಗೆ ಎಲ್ಲಾನು ಇಷ್ಟ ಪಡಕ್ ಆಗುದಿಲ್ಲ. ತಮಿಳ್ನಾಡು ಕರ್ನಾಟಕ ಎಲ್ಲ ಇಷ್ಟನೇ. ಹೌದಾ? ಸರಿ. ಹೆಂಗದೆ ಊರು? ಪರವಾಗಿಲ್ಲ. ಅಭಿವೃದ್ಧಿ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗ್ ಆಗ್ತಾ ಇದೆಯಾ? ವಿಜಯ್ ಗೆದ್ದಿದ್ ಏನ್ ಅನ್ನಿಸ್ತು ನಿಮ್ಗೆ? ಶಾಕ್ ಆಗ್ಲಿಲ್ವಾ? ಸಾಕು ಅನ್ನೋದು ಈಗ ಬಂದವ್ರೆ ಏನಂತ ಗೊತ್ತಿಲ್ಲ. ಅನ್ಕೊಂಡಿದ್ರೆ ಅವ್ರು ಗೆಲ್ತಾರೆ ಅಂತ? ಅವ್ರು ಸಿಎಂ ಆಗ್ಬೋದು ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಕಷ್ಟ ಇದೆ ಅಂತ. ಸಿನಿಮಾದಲ್ಲಿ ಇದ್ದವ್ರು ಈ ತರ ಬಾಯ್ತಾರೆ ಅನ್ನೋದು ಗೊತ್ತಿರಲ್ಲ. ಸ್ವಲ್ಪ ಬಹಳ ಶಾಕ್ ಅಲ್ಲ ಇದು? ಎಲ್ಲರಿಗೂ ಸರ್ಪ್ರೈಸ್. ಆದ್ರೆ ಪಿಕ್ಚರ್ ನಲ್ಲಿ ಇದ್ದು ಬಂದವ್ರಂದ್ರೆ ಅವ್ರಿಗೆ ಒಳ್ಳೆ ಇದು. ಅವ್ರಿಗೆ ಏನ್ ಕಾಕ್ ಬಂದವ್ರ ಪಿಕ್ಚರ್ ನಲ್ಲಿ ಬರ್ತಾರೆ ಅನ್ನೋದೇ ನಮ್ಗೆ ಗ್ಯಾರಂಟಿ ಇರಲ್ಲ. ಇವ್ರು ಸುಮಾರು ಬೇಕಾದಷ್ಟು ಹಿಂದೆ ಬಂದಿದ್ರಲ್ಲ. ಯಾರು? ವಿಜಯ್ ಅಲ್ಲ, ಹಿಂದೆ ಸಿನಿಮಾದವ್ರು ಬಂದಿದ್ರಲ್ಲಪ್ಪ. ಅವರು ಜಯಲಲಿತಾ ಬಂದು ಬಡವ್ರಿಗೆ ಒಳ್ಳೆ ಸಹಾಯ ಮಾಡಿದ್ರು. ಜಯಲಲಿತಾ ಈ ಕಡೆ ಕರ್ನಾಟಕದವರು, ಮಂಡ್ಯ ಕಡೆಯವರು ಅಂತ ಬಂದು ಈ ಕಡೆ ಅವರು ಚಂದ ಇದ್ ಮಾಡಿದ್ರು. ಎಡಿಎಂಕೆ ಮಾಡ್ಕೊಂಡು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಇವರು ಹೆಸರು ಮರ್ಬಿಟ್ಟೆ. ಎಂಜಿಆರ್ ಆದ್ಮೇಲೆ ಇವ್ರು ಒಂಥರ ಎಲ್ಲರಿಗೂ ಶಾಕ್ ಆಗ್ಬಿಡ್ತಲ್ವಾ? ಪರವಾಗಿಲ್ಲ, ಅವರು ಚಂದಾಗ ಅವರು. ಆದ್ರೆ ಅವರು ಸಾಯ್ದಾದ್ರೆ ಇನ್ನ ಹೆಲ್ಪ್ ಮಾಡೋರು ಮಧ್ಯದಲ್ಲಿ. ಅಲ್ಲ, ನಾನ್ ಹೇಳ್ತಿರೋದು ವಿಜಯ್ ಅವ್ರು ಬಂದಿದ್ದೆ ನಿಮ್ಗೆ ಒಂಥರ ಶಾಕ್ ಆಗ್ಬಿಡ್ತು. ಹೌದೌದು, ಇರ್ಲಿ ಇದಕ್ ಮೇಲೆ ನೋಡೋಣ. ಏನ್ ಸರ್ ಕರೆಕ್ಟ್ ಅಲ್ವಾ? ಅನ್ಕೊಂಡಿದ್ರ ವಿಜಯ್ ಅವ್ರು ಗೆಲ್ತಾರೆ, ಸಿಎಂ ಆಗ್ತಾರೆ ಅಂತ? ಅಲ್ವಾ? ಏನ್ ಒಂಥರ ಶಾಕ್ ಅನ್ಸ್ಬಿಡ್ತು ಎಲ್ಲರಿಗೂ. ನಾವೆಲ್ಲ ಆಫೀಸಲ್ಲಿ ಕೂತವ್ರಿಗೆ ನಂಬರ್ಗಳು ನೋಡ್ಬಿಟ್ಟು ತಲೆ ಕೆಟ್ಟೋಗ್ಬಿಡ್ತು. ಇದೇನಿದು ಹಿಂಗೆ ಸಡನ್ ಆಗಿ ಅಂತ ಹುರ್ಕೊಂಡ್ಬಿಟ್ಟವ್ರಲ್ವಾ ಬ್ಯಾರ್ಯಾರು ಆಪೋಸಿಟ್ ಅವರು? ತಲೆ ಕೆಟ್ಟೋಗ್ಬಿಟ್ಟಿದೆ ಅವ್ರಿಗೆ. ಚೆನ್ನಾಗಿ ಮಾಡ್ತಾವ್ರ ಕೆಲ್ಸನ? ಮಾಡಿಸ್ತವ್ರ? ಏನಾಗ್ತಾ ಇದೆ ಒಳಗಡೆ ರಾಜ್ಯದಲ್ಲಿ, ರಾಜಧಾನಿಲಿ? ಇನ್ನ ಏನಿಲ್ಲ, ಮಾಡ್ತಾರೆ ಅನ್ನಿಸ್ತದೆ. ಈಗ ಮಾಡ್ತಾರೆ ಅನ್ನಿಸ್ತದೆ. ಸರಿ, ಎಲ್ರಿಗೂ ಒಳ್ಳೇದಾದ್ರೆ ಆಯ್ತು. ಸರಿ, ಓಕೆ. ಯಾರು ಮಾತಾಡಿಲ್ಲ? ಇಲ್ಲಿ ಯಾರೋ ಮೆಲ್ಲು ಒಳಗ್ ಸೇರ್ಕೊಂಡ್ಬಿಟ್ಟವ್ರಲ್ಲ. ಪ್ರಿಯೇ ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ನಿಮ್ಮ ಹೆಸರು? ರತ್ನ. ಎಲ್ಲಾರ್ದು ಮಾತಾಡಿಸ್ತೀವಿ ನಾವು. ರತ್ನ ಅವ್ರಿ ಆರಾಮ? ಯಾವಾಗ ಬಂದ್ರಿ ನೀವೀಗ? ಈಗ ಬಂದ್ರಾ? 11 ಗಂಟೆಗೆ ಯಾರು 10 ಗಂಟೆಗೆ ಬಂದಿರೋರು ಕೈ ಎತ್ತಿ? ಎಲ್ಲಾರು ಬಂದವ್ರೆ. 10 ಗಂಟೆಗೆ ಬಂದಿರೋರು ಕೈ ಎತ್ರಮ್ಮ. ಹೌದಾ? 11 ಗಂಟೆಗೆ ಬಂದಿರೋರು? ಅವ್ರನ್ನ ಬಿಟ್ಟು ಮಿಕ್ಕವರೆಲ್ಲ 11, 12ಕ್ಕೆ ಬಂದಿರೋರು. ಮತ್ತೆ ಎಷ್ಟು ಕೆಜಿ ಕೊಡ್ತಾರಕ್ಕೆ? 35 ಕೆಜಿ. ಎಷ್ಟು ಜನ ಇದ್ರೆ ಮನೇಲಿ? 5 ಜನ. 5 ಜನ 5 25 ಕೊಡ್ಬೇಕಲ್ಲ. ಅದಕ್ಕೆ ನಿಮಗೆ ಮಾತ್ರ 35 ಕೊಟ್ಟರು. ನನ್ ಮಕ್ಳುಗಳು ಅವರಲ್ಲ. ಅದೇ ಅದು ಹೆಸರು ಸೇರ್ಸವ್ರೆ ತಾನೆ ಅದಕ್ಕೆ. ಹಂಗಾರ ನೀವು 5 ಜನ ಅಲ್ಲ, ಜಾಸ್ತಿ ಹೇಳ್ಬೇಕು ನೀವು. ಜಾಸ್ತಿ ಮಕ್ಕಳನ್ನು ಸೇರ್ಸೇ ಹೇಳ್ಬೇಕು ನೀವು. 5 ಜನ. ಹೌದಾ? ಎಷ್ಟು ಜನಕ್ಕೆ ಅದನ್ನ ಹೇಳ್ಬೇಕು. ಇಲ್ಲ ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಜನ. ಎಲ್ರಿಗೂ ಇಲ್ಲ, ಮಿಕ್ಕವರಿಗೆಲ್ಲ 5 ಕೆಜಿ. ಎಷ್ಟಿಗೆ ಮಾತ್ರ 10 ಕೆಜಿ, SC/ST ಮಾತ್ರ 10 ಕೆಜಿ ಜಾಸ್ತಿ. ಹೌದಾ? ಒಳ್ಳೇದು. ಎಲ್ಲಿ ಮನೆ ಹತ್ರ ಎಲ್ಲ ಊರು ಅಭಿವೃದ್ಧಿ, ರೋಡು, ನೀರು ಎಲ್ಲ ಚೆನ್ನಾಗ್ ಬರ್ತೈತಾ? ಅಭಿವೃದ್ಧಿ ಎಲ್ಲ ಚೆನ್ನಾಗೈತಾ? ನೀರೇ ಇಲ್ಲ. ಹೌದಾ? ಯಾಕೆ ವ್ಯವಸ್ಥೆ ಮಾಡಿಲ್ವಾ? ಬೋರ್ ಕೊಡ್ಸಿಲ್ವಾ? ಬೋರ್ ಹಾಕ್ಸವ್ರೆ. ಈಗ ಇಡೀ ಭಾರತದಲ್ಲಿ ಮನೆಗೆ ಜಲಗಂಗೆ, ಜಲಜೀವನ್ ಮಿಷನ್ ಬೋರ್ ಹಾಕ್ಸವ್ರೆ. ಆದ್ರೆ 3 ಊರ್ಗ್ ಸೇರ್ಸಿ ಮಾಡವ್ರಲ್ಲ, ಅದಕ್ಕೆ ನೀರ್ ಪ್ರಾಬ್ಲಮ್ ಅಲ್ಲಿ. ನೀರ್ ಪ್ರಾಬ್ಲಮ್. ನೋಡಿ, ಎಲ್ಲೋದ್ರು ಇದೇ ಸಮಸ್ಯೆಗಳು. ಈ ಬೇಸಿಕ್ ಸಮಸ್ಯೆಗಳು ಎಲ್ಲ ಕಡೆ, ಕರ್ನಾಟಕದಲ್ಲೂ ಅಷ್ಟೇ, ತಮಿಳ್ನಾಡಲ್ಲೂ ಅಷ್ಟೇ. ಟೋಟಲಿ ಅದೇ. ಇವ್ರಿಗೆ ಆರ್ಸಿ ಗೆಲ್ಸಿರ್ತಾರಲ್ಲ ಆ ರಾಜಕಾರಣಿಗಳು ಕೆಲಸ ಮಾಡಬೇಕು. ಸೊ ಇದು ನಾವು ಹಿಂಗೆ ಗಡಿನಾಡು ಬಾರ್ಡರ್ಗೆ ಬಂದಂತ ಸಂದರ್ಭದಲ್ಲಿ ತಮಿಳ್ನಾಡು ಒಳಗಡೆ ಬಂದು ಈ ಬಾರ್ಡರ್ ಭಾಗದಲ್ಲಿ ಏನ್ ಮಾತಾಡಬಹುದು ಜನ, ಇಲ್ಲಿನ ಪರಿಸ್ಥಿತಿ ಹೆಂಗಿದೆ, ಇಲ್ಲಿ ಯಾವ ತರ ಅವರು ಹೇಳ್ಬೋದು, ನಮಗೂ ಮತ್ತೆ ಇಲ್ಲಿಗೂ ಯಾವ್ದೇ ರೀತಿ ಕಂಪೇರ್ ಮಾಡಬೇಕು ಅಥವಾ ಮತ್ತೊಂದೇನೋ ನಮ್ಮವ್ರಿಗೆ ಹರ್ಟ್ ಮಾಡಬೇಕು, ಇನ್ನೊಬ್ರಿಗೆ ವ್ಯಂಗ್ಯ ಮಾಡಬೇಕು, ಅಥವಾ ಇನ್ನೊಬ್ಬರನ್ನ ವಹಿಸ್ಕೋಬೇಕು, ನಮ್ಮವ್ರನ್ನ ವಹಿಸ್ಕೋಬೇಕು, ಇವ್ರು ತಮಿಳ್ನಾಡವ್ರನ್ನ ವ್ಯಂಗ್ಯ ಮಾಡಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ ಇದರಲ್ಲಿ. ಅದೇ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನಂಗೆ ಎಲ್ಲೆಲ್ಲೂ ಆ ಕಡೆ ಈ ಕಡೆ ಎಲ್ಲೋದ್ರು ಯಾವ್ಯಾವ ರೀತಿ ಇರುತ್ತೆ ಪರಿಸ್ಥಿತಿ. ಇಷ್ಟಿನ ಕರ್ನಾಟಕದ ಕಾಡಂಚಿನಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದು, ಆಮೇಲೆ ಬಾರ್ಡರ್ಗಳಿಗೆ ಹೋಗಿ ಕರ್ನಾಟಕದಲ್ಲೇ ಮಾತನಾಡಿಸ್ತಾ ಇದ್ದು. ಸೊ ಹಿಂಗಿದ್ದಾಗ ಇಲ್ಲಿ ಹೆಂಗಿದೆ ಅಭಿವೃದ್ಧಿ, ಏನಾಗ್ತಾ ಇದೆ, ಅದು ಕೂಡ ಇದಕ್ಕಿದ್ದಂಗೆ ವಿಜಯ್ ಅವರು ಸಿಎಂ ಆದ್ಮೇಲೆ ಯಾವ ರೀತಿ ಬದಲಾವಣೆಗಳು ಕಾಡ್ತಾ ಇದೆ, ಈ ಹಿಂದೆ ಹೆಂಗಿತ್ತು, ಸೊಸೈಟಿಗೆ ಬಂದಿದೀವಿ, ಸೊಸೈಟಿಲಿ ಯಾವ ತರ ಅಕ್ಕಿ ಕೊಡ್ತಾ ಇದಾರೆ, ಏನ್ ಕತೆ ಏನು ಪ್ರತಿಯೊಂದನ್ನು ಕೂಡ ಕೇಳಿದ್ವಿ. ಈಗ ಕಂಪೇರ್ ಮಾಡೋದು ನಾವಲ್ಲ, ನೀವು ನೋಡ್ತಾ ಇರೋರು, ನೀವು ಡಿಸೈಡ್ ಮಾಡಿ. ಸೊ ಹೆಂಗಿದೆ, ನಮಗ್ ಹೋಲ್ಸ್ಕೊಂಡ್ರೆ ಇಲ್ಲಿ ಹೆಂಗೆ, ಇಲ್ಲಿಗೆ ಹೋಲ್ಸ್ಕೊಂಡ್ರೆ ನಮ್ಗೆ ಹೆಂಗೆ ಅಂತ ನೀವು ಅದನ್ನ ಡಿಸೈಡ್ ಮಾಡಿ. ನಾವೇನ್ ಪ್ರಶ್ನೆ ಮಾಡಬೇಕು, ಏನ್ ಕೇಳಬೇಕು ನಮ್ಮ ನಾಯಕರಿಗೆ ಅದು ಕೇಳೋಣ. ಅವೆಲ್ಲವೂ ಕೂಡ ನಮ್ಮ ಹಕ್ಕು ಅಂತ ಹೇಳ್ತಾ, ಮತ್ತೊಂದು ಕ್ಷೇತ್ರದಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.